ಸೊ ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಸೊ ಇವತ್ತಿನ ಒಂದು ವಿಡಿಯೋ ಮಾಡಲಿಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಬ್ಯಾಂಕಿಂಗ್ ಅಲ್ಲಿ ಹಲವಾರು ಹುದ್ದೆಗಳು ನೋಟಿಫಿಕೇಶನ್ ಅನ್ನ ಕರೆದಿರ್ತಾರೆ. ಸೊ ಈ SBI ಅಲ್ಲಿ CPO ಎಕ್ಸಾಮ್ ಈ ಹಿಂದೆ ಕರೆದಿದ್ರು. ಸೊ ಇವಾಗ SBI PO ಪ್ರೊಬೇಷನರಿ ಆಫೀಸ್ ಈ ಹುದ್ದೆ ಟೋಟಲ್ ಪೋಸ್ಟ್ ಎಷ್ಟಿವೆ ಅಂತಂದ್ರೆ 541 ಪೋಸ್ಟ್ಗೆ ಒಂದು ವೇಕೆನ್ಸಿಯನ್ನ ಕಾಲ್ಫರ್ಮ್ ಮಾಡಿರ್ತಾರೆ. ಸೊ ಕರ್ನಾಟಕ ಗೌರ್ಮೆಂಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸೆನ್ಸಸ್ ಎಂಬ ಒಂದು ಅಸ್ತ್ರವನ್ನು ಇಟ್ಟುಕೊಂಡು ಅವರ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಹಲವಾರು ನೋಟಿಫಿಕೇಶನ್ಗಳ ಪ್ರತಿ ವರ್ಷ ಬಿಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ಒಂದು ನೋಟಿಫಿಕೇಶನ್ಗಳನ್ನು ಅಪ್ಲೈ ಮಾಡಿ ನೀವು ಒಂದು ಒಳ್ಳೆಯ ಉನ್ನತ ಹುದ್ದೆಗಳನ್ನ ಗಿಟ್ಟಿಸ್ಕೋಬೇಕಂತಂದು ನಾನು ಕೇಳ್ಕೊತೀನಿ. ಸೊ ಈ SBI PO ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ಬಗ್ಗೆ ನಾವು ಇವತ್ತು ಅದರ ಸಿಲೆಬಸ್ ಆಗಿರ್ಬೋದು, ಕ್ವಾಲಿಫಿಕೇಶನ್ ಆಗಿರ್ಬೋದು, ಮತ್ತೆ ಎಕ್ಸಾಮ್ ಪ್ಯಾಟರ್ನ್, ಮತ್ತೆ ಕಟ್ ಆಫ್ ಎಷ್ಟಿತ್ತು, ಈ ಹಿಂದೆ ಕಟ್ ಆಫ್ ಎಷ್ಟಿತ್ತು ಅಂತಂದು ಸಂಪೂರ್ಣವಾದ ಮಾಹಿತಿಯನ್ನ ನಾವು ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ಕಮ್ ಲೆಟ್ಸ್ SBI PO ಪ್ರೊಬೇಷನರಿ ಆಫೀಸರ್ ಒಟ್ಟು ವೇಕೆನ್ಸಿಗಳು ಎಷ್ಟಿವೆ ಅಂತಂದ್ರೆ 541 ವೇಕೆನ್ಸಿಗಳು ಕರೆದಿರ್ತಾರೆ. ಎಷ್ಟು? 541 ವೇಕೆನ್ಸಿಗಳು. ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಪ್ರಾರಂಭವಾಯಿತು ಅಂತಂದ್ರೆ 24 ಜೂನ್ 2025 ಅಲ್ಲಿ ಇದರದ್ದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಯಾವಾಗ ಅಂತಂದ್ರೆ ಜುಲೈ 14. ಯಾವಾಗ? ಜುಲೈ 14 ಇದರ ಲಾಸ್ಟ್ ಡೇಟ್ ಆಗಿರ್ತದ. ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಟೆಂಟೇಟಿವ್ ಡೇಟ್ ಇದಾಗಿರ್ತದ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವಾಗ? ಜುಲೈ ಅಥವಾ ಆಗಸ್ಟ್, ಅಂದ್ರೆ ನೆಕ್ಸ್ಟ್ ಮಂತ್ ಅಥವಾ ಅದರ್ ನೆಕ್ಸ್ಟ್ ಮಂತ್ ಆಗಸ್ಟ್ ಅಲ್ಲಿ ಆಗಬಹುದು. ಸೊ ಮೇನ್ ಎಕ್ಸಾಮ್ ಸೆಪ್ಟೆಂಬರ್ ತಿಂಗಳಲ್ಲಿ ನಡೀಬಹುದು. ಅಂದ್ರೆ ಕಂಟಿನ್ಯೂ ನೋಡಿ, ಒಂದ್ 4-5 ತಿಂಗಳಲ್ಲಿ ಏನಾಗ್ಬಿಡುತ್ತೆ, ಈ ಒಂದು ಎಕ್ಸಾಮ್ ಕಂಡಕ್ಟ್ ಆಕೇಸಿಂದ ನಿಮಗೆ ಕಾಲ್ ಲೆಟರ್ ಬಂದು ಕೈಗೆ ಸೇರ್ಬಿಡುತ್ತೆ. ಸೊ ಪ್ರಿಲಿಮಿನರಿ ಎಕ್ಸಾಮ್ ಆಯ್ತು, ಮೇನ್ಸ್ ಎಕ್ಸಾಮ್ ಆಯ್ತು, ಇಂಟರ್ವ್ಯೂ ಅಕ್ಟೋಬರ್ ಆರ್ ನವೆಂಬರ್. ಯಾವಾಗ ಇಂಟರ್ವ್ಯೂ? ಅಕ್ಟೋಬರ್ ಆರ್ ನವೆಂಬರ್ ನಲ್ಲಿ. ಸೊ ಫೈನಲ್ ರಿಸಲ್ಟ್ ಡಿಸೆಂಬರ್ ಅಲ್ಲಿ ಕೊಟ್ಬಿಡ್ತಾರೆ. ಒಂದು 5-6 ತಿಂಗಳಲ್ಲಿ ಏನಾಗುತ್ತೆ, ಈ ಒಂದು ಕಂಪ್ಲೀಟ್ ಪ್ರೊಸೆಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ವೇಕೆನ್ಸಿ ಇವೆಲ್ಲ, ಈ ವೇಕೆನ್ಸಿ ತಕ್ಕಂತಹ ಕಟ್ ಆಫ್ ನು ಇದರಲ್ಲೇ ನೋಡೋಣ, ಮತ್ತು ವೇಕೆನ್ಸಿ ಯಾವ್ಯಾವ ರೀತಿ ಇವೆ ಅಂತಂದು ನೋಡೋಣ. ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಗಳಿವೆ, ಅಂದ್ರೆ ಎಷ್ಟೆಷ್ಟು ಪೋಸ್ಟ್ ಗಳು ಮೀಸಲಿಟ್ಟಿದ್ದಾರೆ ಅಂತಂದು ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಕೆಟಗರಿ ಇವೆ SC ST OBC EWS ಅದರ್, ಅಂದ್ರೆ ಜನರಲ್. ಸೊ ರೆಗ್ಯುಲರ್ ವೇಕೆನ್ಸಿ ಅಂದ್ರೆ ಎಕ್ಸಾಮ್ ಬರ್ದ ಕೇಸಿನ ಕ್ವಾಲಿಫೈ ಆಗ್ತಕ್ಕಂತ ವೇಕೆನ್ಸಿಗಳು ಎಷ್ಟಿವೆ ಅಂತಂದ್ರೆ SC ಅವರಿಗೆ 75 ಇದೆ, ST ಅವರಿಗೆ 37 ಇದೆ, OBC ಅವರಿಗೆ 135, EWS ಅವರಿಗೆ 50, ಜನರಲ್ ಅವರಿಗೆ 203. ಟೋಟಲ್ ವೇಕೆನ್ಸಿ 500. ರೆಗ್ಯುಲರ್ ಅಂದ್ರೆ ಎಕ್ಸಾಮ್ ಬರ್ದ ಕೇಸಿಂದ ಇವರು ಪಾಸ್ ಕ್ಲಿಯರ್ ಮಾಡ್ಕೋಬೇಕು ಎಕ್ಸಾಮ್. ಸೊ ಅದಾದ ನಂತರ ಬ್ಯಾಕ್ಲಾಗ್ ಅಲ್ಲಿ SC ಅವರಿಗೆ 5 ವೇಕೆನ್ಸಿ ಖಾಲಿ ಇವೆ, ST ಅವರಿಗೆ 36 ಇದೆ, OBC ಅಲ್ಲಿ ಬ್ಯಾಕ್ಲಾಗ್ ಅಲ್ಲಿ 0, EWS ಅಲ್ಲಿ ಬ್ಯಾಕ್ಲಾಗ್ ಅಲ್ಲಿ 0, ಜನರಲ್ ಅವರಿಗೆ ಬ್ಯಾಕ್ಲಾಗ್ ಅಲ್ಲಿ 0 ವೇಕೆನ್ಸಿಗಳಿವೆ. ಸೊ ಟೋಟಲ್ ಬ್ಯಾಕ್ಲಾಗ್ ವೇಕೆನ್ಸೀಸ್ ಎಷ್ಟು ಅಂತಂದ್ರೆ 41. ನೋಡಿ ಎಷ್ಟು, 41 ಬ್ಯಾಕ್ಲಾಗ್ ವೇಕೆನ್ಸಿಗಳು ಇವೆ. ಟೋಟಲ್ ವೇಕೆನ್ಸಿ ನೋಡಿ, SC ಅಲ್ಲಿ 80 ವೇಕೆನ್ಸೀಸ್ ಇದೆ, ಅಂದ್ರೆ ಬ್ಯಾಕ್ಲಾಗ್ ಮತ್ತೆ ರೆಗ್ಯುಲರ್ ಎರಡು ಹಿಡ್ಕೊಂಡು 80 ಇವೆ. ST ಅವರಿಗೆ 73, OBC ಅವರಿಗೆ 135, EWS 50, ಜನರಲ್ ಅವರಿಗೆ 203. ಟೋಟಲ್ ವೇಕೆನ್ಸಿ 241 ವೇಕೆನ್ಸಿಗಳು ಈ SBI PO ಪ್ರೊಬೇಷನರಿ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟದ್ದಾಗಿರ್ತದೆ. ಸೊ ಪ್ರಿಲಿಮ್ಸ್ ಕಟ್ ಆಫ್ ಎಷ್ಟು? SC ಅವರಿಗೆ, ST ಅವರಿಗೆ ಮತ್ತೆ ಅದರ್ ಕಾಸ್ಟ್ ಅವರಿಗೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಕಟ್ ಆಫ್ ಎಷ್ಟು ಅಂತಂದು ನೋಡಂಬರಿ. ಸೊ ನೋಡಿ 2024 ಒಂದು ಡಾಟಾ ಪ್ರಕಾರ SC ಅವರದ್ದು ಕಟ್ ಆಫ್ ಪ್ರಿಲಿಮ್ಸ್ ಅಲ್ಲಿ 55 ಇತ್ತು. 100ಗೆ ನೋಡಿ, 100 ಮಾರ್ಕ್ಸ್ಗೆ SC ಕಟ್ ಆಫ್ ಎಷ್ಟು? 55. ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ಲಕ್ಕ. ಓಕೆ. ಸೊ ST ಅವರಿಗೆ ಎಷ್ಟಿತ್ತು? 49, OBC ಅವರಿಗೆ 60.50, EWS ಅವರಿಗೆ 60.25, ಜನರಲ್ ಅವರಿಗೆ 61.75 ಆಗಿತ್ತು. ನೋಡಿ ಏನು, 100 ಮಾರ್ಕ್ಸ್ಗೆ ಜನರಲ್ ಅವರಿಗೆ 61.75,
EWS ಗೆ 60.25, OBC ಅವರಿಗೆ 60.50, ST ಅವರಿಗೆ 49 ಮತ್ತೆ SC ಅವರಿಗೆ 55 ಪ್ರಿಲಿಮ್ಸ್ ಕಟ್ ಆಫ್ ಆಗಿತ್ತು. ಯಾವಾಗಿಂದು 2024. ಸೊ ಮೇನ್ಸ್ ಕಟ್ ಆಫ್ ಇದು ಟೋಟಲ್ 250 ಮಾರ್ಕ್ಸ್ ಇಂದ ಇರ್ತದ. ಎಷ್ಟು ಮೇನ್ಸ್ 250 ಮಾರ್ಕ್ಸ್ ಇಂದ 200 ಮಾರ್ಕ್ಸ್ ಆಬ್ಜೆಕ್ಟಿವ್ ಇದ್ರೆ 50 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರ್ತದೆ. ಅದ ನೆಕ್ಸ್ಟ್ ನಾನು ಹೇಳ್ತೀನಿ ನಿಮ್ಗೆ ಸಿಲೆಬಸ್ ಅಲ್ಲಿ. ಸೊ ಇಲ್ಲಿ ನೋಡಿ ಮೇನ್ಸ್ ಕಟ್ ಆಫ್ ನೋಡಿ 75 ಇದೆ, ST ಅವರಿಗೆ 75, OBC ಅವರಿಗೆ 75, EWS 87.50, ಜನರಲ್ ಅವರು 87.50. ಇದು ಮೇನ್ಸ್ ಕಟ್ ಆಫ್ 2025. ಓಕೆ, ಸೊ ನೋಡಿ ಸಿಲೆಬಸ್ ಪ್ರಿಲಿಮ್ಸ್ ಸಿಲೆಬಸ್ ನೋಡಿ. ಪ್ರಿಲಿಮ್ಸ್ ಸಿಲೆಬಸ್ ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ ಅಂತಂದು 3 ಟಾಪಿಕ್ ಗಳು ಇರ್ತಾವೆ. ಒಂದ್ ಯಾವ್ದು ಇಂಗ್ಲಿಷ್ ಲ್ಯಾಂಗ್ವೇಜ್, ಇನ್ನೊಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ನೆಕ್ಸ್ಟ್ ರೀಸನಿಂಗ್ ಎಬಿಲಿಟಿ. ನೀವು ಒಂದ್ ವೇಳೆ ಯಾವುದೇ ಸೆಂಟ್ರಲ್ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಂತಂದ್ರೆ ಮೇನ್ ಫೋರ್ಸ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಸಬ್ಜೆಕ್ಟ್ ಯಾವ್ಯಾವ ಅಂತಂದ್ರೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್, ಒಂದು ಕಾಂಪಿಟೇಟಿವ್ ಇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಎಬಿಲಿಟಿ. ಇವು 3 ಮತ್ತೆ ಮ್ಯಾಥಮೆಟಿಕ್ಸ್ ಜಾಸ್ತಿ ಅವರು ಅಲ್ಲಿಂದಾನೆ ಕ್ವಶನ್ ರೈಸ್ ಮಾಡ್ತಾರೆ. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಬರ್ತದ ಅಂತಂದ್ರೆ 40 ಕ್ವಶನ್ ಬರ್ತದ. ಎಷ್ಟು 40 ಕ್ವಶನ್. ಸೊ ಅದಕ್ಕೆ ಟೈಮ್ ಪೀರಿಯಡ್ ಎಷ್ಟು 20 ಮಿನಿಟ್ಸ್ ನೋಡಿ. ಎಷ್ಟು 20 ನಿಮಿಷ ಇರ್ತದ. ಇಂಗ್ಲಿಷ್ ಲ್ಯಾಂಗ್ವೇಜ್ 40 ಕ್ವಶನ್ ಇದ್ರು 20 ಮಿನಿಟ್ಸ್ ಇದ್ರ ಟೈಮ್ ಇರ್ತದ. ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 30 ಕ್ವಶನ್ ಇದ್ರೆ ಇದು ಕೂಡ 20 ನಿಮಿಷ ಟೈಮ್ ಪೀರಿಯಡ್ ಇರ್ತದ. ರೀಸನಿಂಗ್ ಎಬಿಲಿಟಿ ಇದು 30 ಕ್ವಶನ್ಸ್ ಇರ್ತಾವ, ಇದಕ್ಕೂ ಕೂಡ 20 ಮಿನಿಟ್ಸ್ ಆಗಿರ್ತದ. ಸೊ ಟೋಟಲ್ 1 ಅವರ್. ಮಾರ್ಕ್ಸ್ ಎಷ್ಟು 100 ಮಾರ್ಕ್ಸ್, 100 ಕ್ವಶನ್, 1 ಅವರ್ ಟೈಮಿಂಗ್. ಎಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ. ಸೊ ಪ್ರಿಲಿಮ್ಸ್ ನಾವು ಕ್ವಾಲಿಫೈ ಆದ ನಂತರ ಮೇನ್ಸ್ ಇರ್ತದ. ಸೊ ಇದು ಏನೋ ನಮ್ಗೆ ಲಿಸ್ಟ್ ಅಲ್ಲಿ ಹೆಸರು ಕೊಡ್ಲಕ್ಕ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ನೋಡಿ ಆಬ್ಜೆಕ್ಟಿವ್ ಟೆಸ್ಟ್, ದ ಡ್ಯೂರೇಷನ್ ಆಫ್ ಆಬ್ಜೆಕ್ಟಿವ್ ಈಸ್ 3 ಅವರ್. 3 ತಾಸಿನ ಪೇಪರ್ ಇರ್ತದ. ಅಂಡ್ ಇಟ್ ಕನ್ಸಿಸ್ಟ್ ಆಫ್ ಟೋಟಲ್ 200 ಮಾರ್ಕ್ಸ್. 200 ಮಾರ್ಕ್ಸ್ ಇರ್ತದೆ. ಏನು ಇದು ಆಬ್ಜೆಕ್ಟಿವ್ ಪೇಪರ್. ಮೇನ್ಸು ಆಬ್ಜೆಕ್ಟಿವ್ ಪ್ಲಸ್ ಡಿಸ್ಕ್ರಿಪ್ಟಿವ್ ಎರಡು ಇರ್ತದ. ಬಟ್ ಆಬ್ಜೆಕ್ಟಿವ್ ಅಲ್ಲಿ 200 ಮಾರ್ಕ್ಸ್, 50 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಇರ್ತದ. ಸೊ ಈ 200 ಮಾರ್ಕ್ಸ್ ಆಬ್ಜೆಕ್ಟಿವ್ ಇದ್ದು ದೇರ್ ವಿಲ್ ಬಿ ಸಪರೇಟ್ ಟೈಮಿಂಗ್ ಫಾರ್ ಎವ್ರಿ ಸೆಕ್ಷನ್. ಇಲ್ಲಿ ನೋಡಿ ಸೆಕ್ಷನ್, ಎವ್ರಿ ಸೆಕ್ಷನ್ ಗೆ ಸಪರೇಟ್ ಟೈಮಿಂಗ್ ಇರ್ತದೆ. ಸೊ ಇಲ್ಲಿ ನೋಡಿ ಫಸ್ಟ್ ಟೆಸ್ಟ್ ಒಂದು ನೇಮ್ ಆಫ್ ದ ಟೆಸ್ಟ್. ಮೊದಲನೇದು ರೀಸನಿಂಗ್ ಅಂಡ್ ಕಂಪ್ಯೂಟರ್ ಟೆಸ್ಟ್ ಅದೇ. ಸೊ ನಂಬರ್ ಆಫ್ ಕ್ವಶನ್ ಎಷ್ಟು ಬರ್ತದ 40 ಕ್ವಶನ್ಸ್ ಬರ್ತದ. ಮ್ಯಾಕ್ಸಿಮಮ್ ಮಾರ್ಕ್ಸ್ 60. ಇದ್ರ ಟೈಮಿಂಗ್ ಎಷ್ಟು 50 ನಿಮಿಷ. ಅಂದ್ರೆ ಸಪರೇಟ್ ಟೈಮಿಂಗ್ ಇರ್ತದೆ ನೋಡಿ, ಒಂದಾದ್ಮೇಲೆ ಒಂದು ಇದ್ರದ್ದು ಟೈಮಿಂಗ್ ರನ್ ಆಗ್ತಾ ಹೋಗ್ತದ. ಸೊ ರೀಸನಿಂಗ್ ಅಂಡ್ ಕಂಪ್ಯೂಟರ್ ಟೆಸ್ಟ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಬರ್ತಾವ 40 ಬರ್ತಾವ. ಮಾರ್ಕ್ಸ್ ಎಷ್ಟು 60, ಟೈಮು 50 ನಿಮಿಷ. ಸೊ ನೆಕ್ಸ್ಟ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್. ಇದ್ರದ್ದು ಕ್ವಶನ್ ಎಷ್ಟು 30 ಬರ್ತಾವ. ಮಾರ್ಕ್ಸ್ 60, ಟೈಮಿಂಗು 45 ಮಿನಿಟ್. ಸೊ ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಅಂಡ್ ಎಕಾನಮಿ ಆರ್ ಬ್ಯಾಂಕಿಂಗ್ ನಾಲೆಜ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಏನು ಜನರಲ್ ಅವೇರ್ನೆಸ್ ಮತ್ತೆ ಎಕಾನಮಿ ಬಗ್ಗೆ ಮತ್ತು ಬ್ಯಾಂಕಿಂಗ್ ನಾಲೆಜ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಇದು ನಂಬರ್ ಆಫ್ ಕ್ವಶನ್ 60, ಮಾರ್ಕ್ಸ್ 60, ಟೈಮಿಂಗು 45 ಮಿನಿಟ್ಸ್. ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಲ್ಲಿ ನೋಡಿ ಪ್ರಿಲಿಮ್ಸ್ ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ, ಮೇನ್ಸ್ ಅಲ್ಲೂ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ. ಸೊ ಕ್ವಶನ್ ಎಷ್ಟು 40, ಮಾರ್ಕ್ಸ್ 20, ಟೈಮಿಂಗು 40 ಮಿನಿಟ್ಸ್. ಸೊ ಟೋಟಲ್ ಇದ್ರ ಡ್ಯೂರೇಷನ್ ಎಷ್ಟು 3 ಅವರ್ಸ್. ಟೋಟಲ್ ಮಾರ್ಕ್ಸ್ ಎಷ್ಟು 200, ಕ್ವಶನ್ಸ್ ಎಷ್ಟು ಟೋಟಲ್ 170 ಕ್ವಶನ್ ಇರ್ತದ. ಸೊ ಇದು ಆಬ್ಜೆಕ್ಟಿವ್ ಪೇಪರ್ ಆಗಿರ್ತದ. ಈ ಮೇನ್ಸ್ ಅಲ್ಲಿ 200 ಮಾರ್ಕ್ಸ್ ಇದು ಆಬ್ಜೆಕ್ಟಿವ್. ಇನ್ನೂ ಒಂದು 50 ಮಾರ್ಕ್ಸ್ ಪೇಪರ್ ಇರ್ತದ, ಅದು ಡಿಸ್ಕ್ರಿಪ್ಟಿವ್ ಇರ್ತದ. ಅದು ಏನಂತಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ಕೇಳ್ತಾರೆ. ಇಮೇಲ್ ಆಗಿರ್ಬೋದು, ರಿಪೋರ್ಟ್ ಸಿಚುವೇಶನ್ ಅನಾಲಿಸಿಸ್ ಆಗಿರ್ಬೋದು, ಮತ್ತೆ ಪ್ರಿಸೈಸ್ ರೇಟಿಂಗ್ ಬಗ್ಗೆ ಇದು 50 ಮಾರ್ಕ್ಸ್ ಕ್ವಶನ್ ಇರ್ತದ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 3 ಇರ್ತಾವ. ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ 50, ಟೈಮಿಂಗ್ ಎಷ್ಟು ಹಾಫ್ ಅನ್ ಅವರ್ ಟೈಮಿಂಗ್, 30 ನಿಮಿಷ ಟೈಮಿಂಗ್ ಇರ್ತದ. ಸೊ ಇದಿಷ್ಟು ಎಲ್ಲಾ ಸೇರಿ ಅಂದ್ರೆ ಆಬ್ಜೆಕ್ಟಿವ್ ಪ್ಲಸ್ ಡಿಸ್ಕ್ರಿಪ್ಟಿವ್ ಸೇರಿ 250 ಮಾರ್ಕ್ಸ್ ಇಂದು ಪೇಪರ್ ಇದು ಇರ್ತದ. ಸೊ ಇದರಲ್ಲಿ ನೀವು ಏನ್ ಮಾಡ್ಬೇಕು, ಸೆಲೆಕ್ಷನ್ ಆಗೋ ಗಂಟ ಮಾರ್ಕ್ಸ್ ಅನ್ನ ನೀವು ತಂದ್ರೆ ನೀವು ಸೆಲೆಕ್ಟ್ ಹಾಕೇಶನ್ ಹೋಗ್ಬಿಡ್ತೀರ. ನಿಮಗೆ ಹೇಳಿದೀನಿ ಪ್ರಿಲಿಮ್ಸ್ ಕಟ್ ಆಫ್ ಎಷ್ಟು, ಮೇನ್ಸ್ ಕಟ್ ಆಫ್ ಎಷ್ಟು ಅಂತಂದ್ರೆ. ಇದು
ಇದು ನಿಮ್ದು ಎಸ್ ಬಿ ಐ ಪಿ ಒ ಬಗ್ಗೆ ಆಯ್ತು. ಸೊ ಫೀ ಸ್ಟ್ರಕ್ಚರ್ ಯಾವ ರೀತಿಯಪ್ಪ ಅಂತಂದ್ರೆ, ಫೀ ಸ್ಟ್ರಕ್ಚರ್ ನೋಡಿ, ಜನರಲ್ ಕ್ಯಾಟಗರಿ ಅವರು 750 ರುಪೀಸ್ ಪೇ ಮಾಡಬೇಕಾಗುತ್ತೆ. ಸೊ SC ST PWD ಅವರಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ. ಸೊ ಒಂದ್ ವೇಳೆ ನಿಮ್ಗೆ ಈ SBI PO ಅಪ್ಲಿಕೇಶನ್ ನೀವು ಹಾಕ್ಬೇಕಂತಂದ್ರೆ ಇಲ್ಲಿದೆ ನೋಡಿ ಲಿಂಕ್, ವೆಬ್ಸೈಟ್ ನೋಡಿ www.sbi.co.in. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವೇನ್ ಮಾಡ್ಬೇಕು, ಅಪ್ಲಿಕೇಶನ್ ನೀವು ಹಾಕ್ಬೋದು, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹಾಕ್ಬೋದು. ಒಂದು ವೇಳೆ ಯಾರಾದ್ರೂ ನನ್ನ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗಿಲ್ವೋ ಕೂಡಲೇ ಈ ನಂಬರ್ಗೆ ಜಾಯಿನ್ ಆಗಿ. For more update, please join this number.